ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ತನ್ನ ರಾಜ್ಯದಲ್ಲಿ ಇದ್ದಂಥ ಎಲ್ಲಾ ಜನಗಳಿಗೆ ಸಾಕಷ್ಟು ಪೀಡಿಸ್ತಾ ಇರ್ತಾನೆ. ಕಷ್ಟಗಳನ್ನ ಕೊಡ್ತಾ ಇರ್ತಾನೆ. ಅವರ ಸಾಲಗಳನ್ನ ಮನ್ನಾ ಮಾಡ್ದಲೇ ಇರೋದು ಆಗಿರ್ಬೋದು, ಅಥವಾ ರೈತರನ್ನ ಕಷ್ಟ ಕೊಡೋದಾಗಿರ್ಲಿ, ವೃದ್ಧರನ್ನ ಕಷ್ಟ ಕೊಡೋದಾಗಿರ್ಲಿ, ಇನ್ನು ಮುಂತಾದವುಗಳನ್ನ ಮಾಡೋದು, ತಾರತಮ್ಯ ಮಾಡೋದಾಗಿರ್ಲಿ, ಮತ್ತೆ ಕೀಳರಿಮೆ ಅನ್ನೋ ಭಾವನೆಯನ್ನ ಹುಟ್ಟು ಹಾಕೋದಾಗಿರ್ಲಿ, ಮುಂತಾದವುಗಳನ್ನ ಮಾಡ್ಕೊತಾ ಬಂದಿರ್ತಾನೆ. ಆ ಮತ್ತೆ ಅದೇ ರಾಜ ಒಂದು ದಿನ ಇವಾಗ ಎಲ್ಲೋ ಒಂದ್ ಕಡೆ ಒಂದು ಜಾಗಕ್ಕೆ ಹೋಗುವಂತಹ ಒಂದು ಸಮಯ. ಆ ಜಾಗ ಯಾವುದು ಅಂತಂದ್ರೆ, ಅದೇ ಜಾಗದಲ್ಲಿ ಸ್ವಲ್ಪ ವರ್ಷಗಳ ಮುಂಚೆ ಆ ರಾಜನ ತಂದೆ ಒಂದು ಯುದ್ಧದಲ್ಲಿ ಸಾವನ್ನಪ್ಪಿರ್ತಾರೆ. ಅಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ, ಮತ್ತೆ ಅಲ್ಲಿ ಹೋಗ್ತಾನೆ ಕೂಡ. ಅಲ್ಲಿ ಹೋದಾಗ ಅಲ್ಲಿ ಒಬ್ರು ಮುನಿ ಇರ್ತಾರೆ. ಅವರು ಅಲ್ಲಿನ ಆ ಬರಡು ಭೂಮಿಯನ್ನ ಅಗಿತಾ ಇರ್ತಾರೆ. ಇದನ್ನ ನೋಡಿದಂತಹ ರಾಜ ಕೇಳ್ತಾರೆ, ನೀನ್ ಇಲ್ಲಿ ಏನ್ ಮಾಡ್ತಾ ಇದೀಯಾ ಅಂತ. ಅದಕ್ಕೆ ಆ ಮುನಿ ಹೇಳ್ತಾನೆ, ನೀವ್ ಬರ್ತಾ ಇದ್ದೀರಾ ಅಂತ ನನ್ಗೆ ಗೊತ್ತಾಯ್ತು ರಾಜ್ರೆ. ಹಾಗಾಗಿ ನಿಮ್ಗೆ ಉಡುಗೊರೆಯನ್ನಾಗಿ ಏನಾದ್ರು ನೀಡ್ಬೇಕು ಅಂತ ನಾನು ಇಲ್ಲಿನ ಭೂಮಿಯನ್ನ ಅಗೀತಾ ಇದ್ದೀನಿ. ನಿಮ್ಮ ತೀರಿ ಹೋದಂತ ತಂದೆಯ ಅಸ್ಥಿಪಂಜರ ಏನಾದ್ರು ಸಿಕ್ಕಿದ್ರೆ ಅದನ್ನೇ ನಿಮ್ಗೆ ಉಡುಗೊರೆಯಾಗಿ ಕೊಡೋಣ ಅಂತ ಅನ್ಕೊಂಡಿದೀನಿ. ಆದ್ರೆ ನಾನು ಇಲ್ಲಿ ನೋಡ್ತಾ ಇದ್ರೆ ಸಾಕಷ್ಟು ಅಸ್ಥಿಪಂಜರಗಳಿದೆ. ಇದ್ರಲ್ಲಿ ನಿಮ್ಮ ತಂದೆಯ ಅಸ್ಥಿಪಂಜರ ಯಾವ್ದು? ನೀವು ಕೀಳರಿಮೆ ಮಾಡಿ ಸಾಯಿಸಿದಂತಹ ಬಡವರ ಅಸ್ಥಿಪಂಜರ ಯಾವ್ದು? ಮೋಸಕ್ಕೆ ಒಳಗಾಗಿ ಸತ್ತಂತಹ ಜನರ ಅಸ್ಥಿಪಂಜರ ಯಾವ್ದು? ಯಾವುದೇ ವ್ಯತ್ಯಾಸ ನನ್ಗೆ ಇಲ್ಲಿ ಕಾಣ್ತಿಲ್ಲ ರಾಜರೇ ಅಂತ ಹೇಳ್ತಾನೆ. ಈ ಕಥೆಯ ನೀತಿ ಪಾಠ: ಈ ವಿಶಾಲವಾದ ಭೂಮಂಡಲದಲ್ಲಿ ಎಲ್ಲರೂ ಸಮಾನರು.